ಜೈಲು ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನು? 4 ಗೋಡೆಗಳು, ಕೈದಿಗಳು, ಪೊಲೀಸ್ ಕಾವಲು ಅಲ್ವಾ? ಆದ್ರೆ ಈ ಇಡೀ ವ್ಯವಸ್ಥೆಯನ್ನೇ ನಿಯಂತ್ರಿಸುವ ಒಂದು ಅದೃಶ್ಯ ಶಕ್ತಿಯಿದೆ. ಅದೇ ಪ್ರಿಸನ್ ಮ್ಯಾನ್ಯುಯಲ್. ಬನ್ನಿ, ಇವತ್ತು ಆ ನಿಯಮಗಳ ಪುಸ್ತಕದ ಪುಟಗಳನ್ನ ತಿರುವಿ ಹಾಕಿ ಒಬ್ಬ ವಾರ್ಡರ್ನ ಒಂದು ದಿನ ಹೇಗಿರುತ್ತೆ ಅಂತ ಅವರ ದೃಷ್ಟಿಕೋನದಿಂದಲೇ ನೋಡೋಣ. ಹಾಗಾದ್ರೆ ಜೈಲಿನೊಳಗಿನ ಒಂದು ದಿನ ನಿಜಕ್ಕೂ ಹೇಗಿರುತ್ತೆ? ಬನ್ನಿ, ಒಬ್ಬ ವಾರ್ಡರ್ನ ಜಾಗದಲ್ಲಿ ನಿಂತು ಈ ನಿಯಮಗಳ ಜಗತ್ತಿನೊಳಗೆ ಹೋಗೋಣ. ಇದು ಸುಮ್ನೆ ಗೇಟ್ ಕಾಯೋ ಕೆಲ್ಸ ಅಲ್ಲ, ಅದಕ್ಕಿಂತ ತುಂಬಾನೇ ಸಂಕೀರ್ಣವಾದ ಒಂದು ಜವಾಬ್ದಾರಿ. ನಮ್ಮ ಈ ಪಯಣ ಶುರು ಆಗೋದೇ ಬೆಳಗಿನ ಜಾವದಲ್ಲಿ. ನೋಡಿ, ಜೈಲಿನಲ್ಲಿ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಒಂದೇ ಒಂದು ಗುರಿ ತುಂಬಾನೇ ಸ್ಪಷ್ಟವಾಗಿರುತ್ತೆ. ಅದು ಸಂಪೂರ್ಣ ಶಿಸ್ತು ಮತ್ತು ನಿಯಂತ್ರಣ. ಯಾಕಂದ್ರೆ ದಿನದ ಆ ಮೊದಲ ಕೆಲವು ಗಂಟೆಗಳೇ ಮುಂದಿನ ಇಡೀ ದಿನ ಹೇಗಿರುತ್ತೆ ಅಂತ ನಿರ್ಧರಿಸುತ್ತೆ. ಇಲ್ಲಿ ಪ್ರತಿಯೊಂದು ಕೆಲ್ಸನೂ ಗಡಿಯಾರದ ಮುಳ್ಳಿನಂತೆ ನಿಖರವಾಗಿ ನಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲ್ಸ ಪ್ರತಿ ಕೈದಿಯ ತಲೆ ಎಣಿಕೆ. ಆಮೇಲೆ ಅವರನ್ನ ಕೆಲಸದ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವುದೇ ಗದ್ದಲ, ಗಲಾಟೆಗೆ ಅವಕಾಶವೇ ಇಲ್ಲ. ನಿಯಮ ತುಂಬಾ ಸರಳ. ಇಬ್ಬಿಬ್ಬರ ಸಾಲಿನಲ್ಲಿ ಶಿಸ್ತಾಗಿ ನಡಿಬೇಕು ಅಷ್ಟೇ. ಅವರ ಪ್ರತಿಯೊಂದು ಚಲನವಲನ ಕೂಡ ವಾರ್ಡರ್ ಕಣ್ಣಲ್ಲೇ ಇರುತ್ತೆ. ಈ ನಿಯಂತ್ರಣ ಯಾವ ಮಟ್ಟಕ್ಕಿರುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ. ಆರ್ಟಿಕಲ್ 64 ಪ್ರಕಾರ ಅನಾವಶ್ಯಕವಾಗಿ ನಗೋದಾಗ್ಲಿ, ಹಾಡ್ ಹೇಳೋದಾಗ್ಲಿ ಕಟ್ಟುನಿಟ್ಟಿನಾಗಿ ನಿಷೇಧ. ಇದರ ಹಿಂದಿರೋ ಉದ್ದೇಶ ತುಂಬಾ ಸ್ಪಷ್ಟ. ಒಂದು, ಜೈಲಿನ ಆ ಗಂಭೀರ ವಾತಾವರಣವನ್ನ ಕಾಪಾಡೋದು. ಇನ್ನೊಂದು, ಕೈದಿಗಳು ಗುಂಪು ಸೇರೋದು, ಏನಾದ್ರೂ ಪ್ಲಾನ್ ಮಾಡೋದನ್ನ ತಪ್ಪಿಸೋದು. ಸರಿ, ಬೆಳಗಿನ ಶಿಸ್ತು ಸ್ಥಾಪನೆಯಾದ ಮೇಲೆ ವಾರ್ಡರ್ನ ನಿಜವಾದ ಸವಾಲು ಶುರುವಾಗುತ್ತೆ. ಹಗಲು ಹೊತ್ತಿನ ಕಾವಲು ಅಂದ್ರೆ ಸುಮ್ನೆ ನಿಂತ್ಕೊಂಡು ನೋಡೋದಲ್ಲ. ಅದು ನಿರಂತರ ಮೇಲ್ವಿಚಾರಣೆಯ ಒಂದು ಜಟಿಲ ಜಾಲ ಇದ್ಹಾಗೆ. ಅವರ ಕಣ್ಣುಗಳು ಹದ್ದಿನ ಕಣ್ಣುಗಳ ತರ ಚುರುಕಾಗಿರ್ಬೇಕು. ವಾರ್ಡರ್ ಪಾತ್ರದಲ್ಲಿ ಒಂದು ದೊಡ್ಡ ದ್ವಂದ್ವ ಇದೆ. ಒಂದ್ ಕಡೆ ನಿಯಮಗಳು ಹೇಳುತ್ತೆ ಕೈದಿಗಳ ಜೊತೆ ಮನುಷ್ಯರ ತರ ನಡಿಬೇಕು, ಅವರ ಕಷ್ಟಗಳನ್ನ ಕೇಳಿ ರಿಪೋರ್ಟ್ ಮಾಡ್ಬೇಕು ಅಂತ. ಆದ್ರೆ ಇನ್ನೊಂದ್ ಕಡೆ ಅದೇ ನಿಯಮಗಳು ಹೇಳುತ್ತೆ ಜೈಲಿನ ಭದ್ರತೆಗೋಸ್ಕರ ತುಂಬಾನೇ ಕಟ್ಟುನಿಟ್ಟಾಗಿರಬೇಕು, ಅವರು ತಪ್ಪಿಸ್ಕೊಳ್ದ ಹಾಗೆ ನೋಡ್ಕೋಬೇಕು ಅಂತ. ಇದು ಒಂದ್ ರೀತಿ ಅನುಕಂಪೆಗೂ ಕರ್ತವ್ಯಕ್ಕೂ ನಡುವೆ ನಡೆಯೋ ನಿರಂತರ ಜಗ್ಗಾಟ. ದಿನವಿಡೀ ಅವರ ಗಮನ ಎಲ್ಲೆಲ್ಲಿರ್ಬೇಕು ಗೊತ್ತಾ? ಕೈದಿಗರು ಸರಿಯಾಗಿ ಕೆಲ್ಸ ಮಾಡ್ತಿದಾರಾ? ಬೇರೆ ಬೇರೆ ಬ್ಲಾಕ್ನ ಕೈದಿಗಳು ಪರಸ್ಪರ ಮಾತಾಡ್ತಿದಾರಾ? ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅದನ್ನ ತಕ್ಷಣ ರಿಪೋರ್ಟ್ ಮಾಡೋದು. ಊಟ ಎಲ್ಲರಿಗೂ ಸರಿಯಾಗಿ ಹಂಚಿಕೆ ಆಗ್ತಿದ್ಯಾ? ಮತ್ತೆ ಕೈದಿಗಳಿರೋ ಜಾಗ ಕ್ಲೀನಾಗಿದ್ಯಾ ಅಂತನೂ ನೋಡ್ಕೋಬೇಕು. ಅಬ್ಬಾ, ಎಷ್ಟೊಂದ್ ಕೆಲ್ಸ ಅಲ್ವಾ? ಈ ಮೇಲ್ವಿಚಾರಣೆ ಜೊತೆಗೆ ಅವರ ಮೂಲಭೂತ ಕೆಲಸವೇ ಭದ್ರತೆ. ಜೈಲಿನ ಬೀಗಗಳು, ಬೋಲ್ಟ್ಗಳು, ಕಬ್ಬಿಣದ ಸರಳುಗಳು ಎಲ್ಲ ಸರಿ ಇದ್ಯಾ ಅಂತ ಪದೇ ಪದೇ ಚೆಕ್ ಮಾಡಬೇಕು. ಕೈದಿಗಳು ತಪ್ಪಿಸ್ಕೊಳಕ್ಕೇನಾದ್ರೂ ಪ್ಲಾನ್ ಮಾಡ್ತಿದ್ದಾರೆ ಅಂತ ಸಣ್ಣ ಸುಳಿವು ಸಿಕ್ಕಿದ್ರೂ ಅದನ್ನ ತಕ್ಷಣ ಮೇಲಧಿಕಾರಿಗಳಿಗೆ ವರದಿ ಮಾಡಬೇಕು. ಮತ್ತೆ ಇದು ತುಂಬಾ ಮುಖ್ಯ, ಬೆಳಗ್ಗೆ ಕೆಲ್ಸಕ್ಕೆ ಅಂತ ಕೊಟ್ಟ ಎಲ್ಲಾ ಉಪಕರಣಗಳು ಸಂಜೆ ವಾಪಸ್ ಬಂತಾ ಅಂತ ಎಣಿಸ್ಬೇಕು. ಯಾಕಂದ್ರೆ ಕಾಣೆಯಾದ ಒಂದು ಸಣ್ಣ ಸುತ್ತಿಗೆ ಕೂಡ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಇದು ಜೈಲಿನೊಳಗಿನ ಕಥೆಯಾದ್ರೆ ಹೊರಗಿನ ರಕ್ಷಣಾ ಕೋಟೆ ಹೇಗಿರುತ್ತೆ? ಈಗ ನಮ್ಮ ಗಮನ ಗೋಡೆಯ ಮೇಲೆ ನಿಂತಿರೋ ಸಶಸ್ತ್ರ ಕಾವಲುಗಾರರ ಮೇಲೆ. ವಿಧಿ 65 ಮತ್ತು 66ರ ಪ್ರಕಾರ ಈ ಸಶಸ್ತ್ರ ಕಾವಲುಗಾರರೇ ಜೈಲಿನ ಮೊದಲ ಮತ್ತು ಕೊನೆಯ ರಕ್ಷಣಾ ಕೋಟೆ. ಇವರು ವಾಚ್ ಟವರ್ ಮೇಲೆ ನಿಂತು ಕೈಯಲ್ಲಿ ಆಯುಧ ಹಿಡಿದು ಜೈಲಿನ ಸುತ್ತಮುತ್ತಲಿನ ಎಲ್ಲಾ ಚಲನವಲನಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಇವರ ಒಂದೇ ಗುರಿ, ಯಾರೂ ಹೊರಗೆ ಹೋಗ್ಬಾರ್ದು, ಹೊರಗಿನಿಂದ ಯಾರೂ ಅನಧಿಕೃತವಾಗಿ ಒಳಗೆ ಬರಬಾರ್ದು. ಇಲ್ನೋಡಿ, ಈ ಕೋಷ್ಟಕ ಒಂದು ಕುತೂಹಲಕಾರಿ ವಿಷಯ ಹೇಳುತ್ತೆ. ಜೈಲಿನ ಶಿಸ್ತು ಬರೀ ಕೈದಿಗಳಿಗೆ ಮಾತ್ರ ಅಲ್ಲ, ಸಿಬ್ಬಂದಿ ಮಧ್ಯನೂ ಒಂದು ಸೇನಾ ಮಾದರಿಯ ಶ್ರೇಣೀಕರಣ ಇದೆ. ಯಾವ ಅಧಿಕಾರಿ ಬಂದ್ರೆ ಯಾವ ರೀತಿ ಸಲ್ಯೂಟ್ ಮಾಡ್ಬೇಕು ಅನ್ನೋದು ಕೂಡ ನಿಯಮಗಳಲ್ಲಿದೆ. ಸೂಪರಿಂಟೆಂಡೆಂಟ್ ಬಂದ್ರೆ ಪ್ರೆಸೆಂಟ್ ಆರ್ಮ್ಸ್, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ಗೆ ಸ್ಲೋಪ್ ಆರ್ಮ್ಸ್. ಇದು ಅಲ್ಲಿನ ಕಟ್ಟುನಿಟ್ಟಿನ ಶಿಸ್ತಿಗೆ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಸೂರ್ಯ ಮುಳುಗೋ ಸಮಯ. ಜೈಲಿನೊಳಗೆ ವಾತಾವರಣವೇ ಬದಲಾಗುತ್ತೆ. ಇದು ಲಾಕಪ್ ಸಮಯ. ಅಂದ್ರೆ ಪ್ರತಿ ಕೈದಿಯನ್ನೂ ಅವರವರ ಕೋಣೆಗೆ ಹಾಕಿ ಬೀಗ ಹಾಕೋ ಕ್ಷಣ. ಇದು ದಿನದ ಅತ್ಯಂತ ನಿರ್ಣಾಯಕ ಮತ್ತು ಅಪಾಯಕಾರಿ ಸಮಯಗಳಲ್ಲಿ ಒಂದು. ಸಂಜೆಯ ಲಾಕಪ್ ಅನ್ನೋದು ಒಂದು ಸಣ್ಣ ಮಿಲಿಟರಿ ಕಾರ್ಯಾಚರಣೆ ಇದ್ದ ಹಾಗೆ. ಮೊದಲು ಮತ್ತೆ ತಲೆ ಎಣಿಕೆ. ಒಬ್ಬ ಕೈದಿನೂ ಕಾಣೆಯಾಗಿರಬಾರ್ದು. ಎರಡನೇದು, ದಿನವಿಡೀ ಬಳಸಿದ ಪ್ರತಿಯೊಂದು ಉಪಕರಣ ಅದರ ಜಾಗಕ್ಕೆ ವಾಪಸ್ ಬಂದಿದ್ಯಾ ಅಂತ ಚೆಕ್ ಮಾಡೋದು.
ಮೂರನೇದು ಹಗ್ಗ, ಏಣಿಯಂತಹ ತಪ್ಸ್ಕೊಳ್ಳೋಕೆ ಸಹಾಯ ಮಾಡೋ ಯಾವುದೇ ವಸ್ತುಗಳು ಎಲ್ಲೂ ಉಳಿದಿಲ್ಲ ಅಂತ ಖಚಿತಪಡಿಸ್ಕೊಳ್ಳೋದು. ಕೊನೆಗೆ ಪ್ರತಿಯೊಂದು ಬೀಗವನ್ನು ಕೈಯಿಂದ ಎಳೆದು ನೋಡಿ ಲಾಕ್ ಆಗಿದೆಯಾ ಅಂತ ಖಾತ್ರಿಪಡಿಸ್ಕೊಳ್ತಾರೆ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಸಂಖ್ಯೆ ಅಂದ್ರೆ 0. ಯಾಕೆ ಗೊತ್ತಾ? ಲಾಕ್ಡೌನ್ ಆದ್ಮೇಲೆ ಲೆಕ್ಕಕ್ಕೆ ಸಿಗದೇ ಇರುವ ಉಪಕರಣಗಳು, ಹಗ್ಗ, ಏಣಿಗಳ ಸಂಖ್ಯೆ 0 ಆಗಿರಬೇಕು. ಒಂದು ಸಣ್ಣ ಸುತ್ತುಗೆ ಕಾಣೆಯಾದ್ರೂ ಅದು ಕೇವಲ ಒಂದು ವಸ್ತುವಲ್ಲ, ಅದೊಂದು ಗಂಭೀರ ಭದ್ರತಾ ಲೋಪ. ಸೊ ಇಲ್ಲಿ ರಾಜಿ ಅನ್ನೋ ಮಾತೇ ಇಲ್ಲ. ಸರಿ, ಇಡೀ ಜೈಲಿಗೆ ಬೀಗಾಕಿಯಾಯ್ತು. ಈಗ ದಿನದ 24 ಗಂಟೆಗಳ ಚಕ್ರವನ್ನು ಪೂರ್ಣಗೊಳಿಸಲು ನಾವು ರಾತ್ರಿಯ ಕತ್ತಲಿಗೆ ಹೋಗೋಣ. ಇಡೀ ಜೈಲು ಮಲ್ಗಿರೋವಾಗ ವಾರ್ಡರ್ನ ಜಾಗರೂಕತೆ ಇನ್ನೂ ಹೆಚ್ಚಾಗುತ್ತೆ. ಆ ಕತ್ತಲಲ್ಲಿ ಏನೆಲ್ಲ ಸವಾಲುಗಳಿರುತ್ತೆ? ರಾತ್ರಿಯ ಕರ್ತವ್ಯ ಅಂದ್ರೆ ಸುಮ್ನೆ ಕೂರೋದಲ್ಲ. ವಾರ್ಡರ್ಗಳು ನಿರಂತರವಾಗಿ ಗಸ್ತು ತಿರುಗುತ್ತಲೇ ಇರ್ಬೇಕು. ಪ್ರತಿಯೊಂದು ಬೀಗ, ಗ್ರಿಲ್, ಗೋಡೆಗಳನ್ನ ಭೌತಿಕವಾಗಿ ಮುಟ್ಟಿ ಪರಿಶೀಲಿಸ್ಬೇಕು. ಯಾವುದೇ ಗಲಾಟೆ, ಬೆಂಕಿ ಅಥವಾ ತಪ್ಪಿಸ್ಕೊಳ್ಳೋ ಪ್ರಯತ್ನದ ಸಣ್ಣ ಸುಳಿವು ಸಿಕ್ಕಿದ್ರೂ ತಕ್ಷಣ ಎಚ್ಚರಿಕೆ ಗಂಟೆ ಬಾರಿಸ್ಬೇಕು. ಯಾಕಂದ್ರೆ ರಾತ್ರಿಯ ಆ ನಿಶ್ಶಬ್ದದಲ್ಲಿ ಕೇಳೋ ಒಂದು ಸಣ್ಣ ಶಬ್ದ ಕೂಡ ದೊಡ್ಡ ಅಪಾಯದ ಮುನ್ಸೂಚನೆ ಆಗಿರಬಹುದು. ರಾತ್ರಿಯ ಕಾವಲು ಎಷ್ಟು ಕಠಿಣವಾಗಿರುತ್ತೆ ಅಂದ್ರೆ ಪಾಳಿಯ ಆರಂಭದಲ್ಲಿ ಒಮ್ಮೆ ಕೈದಿಗಳನ್ನ ಎಣಿಸಿದ್ರೆ ಸಾಕಾಗಲ್ಲ. ಪ್ರತಿ 2 ಗಂಟೆಗೊಮ್ಮೆ ಮತ್ತೆ ಎಣಿಕೆ ಮಾಡಬೇಕು. ಪ್ರತಿಯೊಬ್ಬ ಕೈದಿಯೂ ಸುರಕ್ಷಿತವಾಗಿ ಅವನ ಜಾಗದಲ್ಲೇ ಇದ್ದಾನಾ ಅಂತ ಖಚಿತಪಡಿಸ್ಕೊಳ್ಳೋಕೆ ಈ ಪ್ರಕ್ರಿಯೆ ಬೆಳಗಾಗೋವರೆಗೂ ನಡೀತಾನೇ ಇರುತ್ತೆ. ಕೊನೆಯದಾಗಿ ಈ ಇಡೀ 24 ಗಂಟೆಗಳ ಚಕ್ರದ ಸಾರಾಂಶವನ್ನು ಈ ಒಂದು ನಿಯಮದಲ್ಲಿ ನೋಡ್ಬೋದು. ವಿಧಿ 64 ಹೇಳುತ್ತೆ, ತನ್ನ ಬದಲಿ ಸಿಬ್ಬಂದಿ ಬಂದು ಅಧಿಕಾರ ವಹಿಸ್ಕೊಳ್ಳೋವರೆಗೂ ಒಬ್ಬ ವಾರ್ಡರ್ ತನ್ನ ಜಾಗವನ್ನ ಬಿಟ್ಟು ಕದಲ್ಬಾರ್ದು. ಅಂದ್ರೆ ಅವರ ಕರ್ತವ್ಯ ನಿರಂತರ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವರಿಗೆ ಕೊಟ್ಟಿರೋ ಜಾಗವೇ ಅವರ ಪ್ರಪಂಚ. ಇಲ್ಲಿಯವರೆಗೂ ನಾವು ನೋಡಿದ್ದು ನಿಯಮಗಳ ಪುಸ್ತಕವನ್ನ. ಆದ್ರೆ ಈ ಕಾಗದದ ಮೇಲಿರೋ ನಿಯಮಗಳ ಆಚೆಗೆ, ಜೈಲಿನ ಗೋಡೆಗಳ ಒಳಗೆ ಮಾನವ ಸಂಘರ್ಷಗಳು, ಭಾವನೆಗಳು ಮತ್ತು ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ. ಹಾಗಾದ್ರೆ ಈ ನಿಯಮಗಳ ಪುಸ್ತಕಕ್ಕೂ ಅಲ್ಲಿನ ಕಠೋರ ವಾಸ್ತವಕ್ಕೂ ನಡುವಿನ ಅಂತರವೆಷ್ಟು? ಇದು ಯೋಚಿಸಬೇಕಾದ ಪ್ರಶ್ನೆ.